ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಬಸವನಗುಡಿಯ ನೆಟ್ಟಕಲ್ಲಪ್ಪ ವೃತ್ತದಲ್ಲಿ ಒಂದು ಪುರಾತನ ದೇವಾಲಯವಿದೆ. ಅದುವೇ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ. ವೃತ್ತದ ಒಳಗೆ ಇರುವ ದೇವಾಲಯದಲ್ಲಿನ ಈ ಗಣಪ ಅಲಂಕಾರ ಪ್ರಿಯ. ಈ ದೇವಾಲಯಕ್ಕೆ ಬರುವ ಭಕ್ತರು ತಮ್ಮದೇ ಬೇಡಿಕೆಗಳನ್ನು ಹೊತ್ತು ಬರುತ್ತಾರೆ. ತಮ್ಮ ಅಪೇಕ್ಷೆ ಈಡೇರಿದರೆ ಅಲಂಕಾರ ಮಾಡಿಸುವುದಾಗಿ ಹರಕೆ ಹೊರುತ್ತಾರೆ. ಹೀಗಾಗಿಯೇ ಈ ಗಣಪನಿಗೆ ದಿನಕ್ಕೊಂದು ಅಲಂಕಾರ ಮಾಡಲಾಗುತ್ತದೆ. 1 ವರ್ಷದವರೆಗೆ ವಿನಾಯಕ ಸ್ವಾಮಿಗೆ ಅಲಂಕಾರ ಮಾಡಲು ಭಕ್ತರು ಮುಂಗಡ ಹಣ ಪಾವತಿಸಿದ್ದಾರೆ ಎಂದರೆ ಈ ಗಣಪನ ಮಹಿಮೆ ಎಷ್ಟೆಂಬುದು ವೇದ್ಯವಾಗುತ್ತದೆ. ನೆಟ್ಟಕಲ್ಲಪ್ಪ ವೃತ್ತದ ಈ ಗಣಪನನ್ನು ಕ್ಷಿಪ್ರವರಪ್ರದ ಗಣಪ ಎಂದು ಕರೆಯುತ್ತಾರೆ. ವಿಘ್ನ ನಿವಾರಕನಾದ ಈ ವಿನಾಯಕ ತನ್ನ ನಂಬಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆಂದು, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾನೆಂಬುದು ಭಕ್ತರ ಅಚಲ ನಂಬಿಕೆ. ಅಷ್ಟೇ ಅಲ್ಲ, ಈ ಪ್ರದೇಶದ ಸುತ್ತಮುತ್ತ ಇರುವ ಅನೇಕರು ತೀರ್ಥಯಾತ್ರೆಗೆ ಹೋಗುವಾಗ ಇಲ್ಲ ಪ್ರವಾಸ ಕೈಗೊಳ್ಳುವಾಗ ಈ ವರಸಿದ್ಧಿ ವಿನಾಯಕ ಸ್ವಾಮಿ ದರ್ಶನ ಮಾಡಿ ಹೋಗುತ್ತಾರೆ. ಹೀಗೆ ಮಾಡುವುದರಿಂದ ಯಾತ್ರೆಯಲ್ಲಿ ದೇವರ ದರ್ಶನ ಚೆನ್ನಾಗಿ ಆಗುತ್ತದೆ ಮತ್ತು ಯಾವುದೇ ತೊಂದರೆ ಇಲ್ಲದೆ ಯಾತ್ರೆ ಅಥವಾ ಪ್ರವಾಸ ಪೂರ್ಣವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಹೊಸ ವಾಹನ ಪೂಜೆ ನಡೆಯುವುದು ಈ ದೇವಾಲಯದಲ್ಲೇ ಎಂಬುದು ಮತ್ತೊಂದು ವಿಶೇಷ. ನೂತನ ವಾಹನ ಖರೀದಿಸುವವರು ತಮಗೆ ಯಾವುದೇ ರೀತಿಯ ಅಪಘಾತ ಆಗದಿರಲೆಂದು ಪ್ರಾರ್ಥಿಸಿ ಈ ದೇವಾಲಯಕ್ಕೆ ಬಂದು ಗಣಪತಿಯ ಮುಂದೆ ವಾಹನ ಪೂಜೆ ಮಾಡಿಸುತ್ತಾರೆ. ವಿಶಾಲವಾದ ವೃತ್ತದ ಅಂಚಿನಲ್ಲಿರುವ ಈ ದೇವಾಲಯಕ್ಕೆ ಸುಂದರ ಗೋಪುರವಿದೆ. ಗೋಪುರದಲ್ಲಿ ಗಣಪತಿಯ ವಿವಿಧ ರೂಪಗಳ ಗಾರೆಯ ಶಿಲ್ಪಗಳಿವೆ. ದೇವಾಲಯದ ಮುಂದೆ ಅಶ್ವತ್ಥ ಕಟ್ಟೆ ಇದ್ದು ಅದರ ಕೆಳಗೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಪಕ್ಕದಲ್ಲೇ ನವಗ್ರಹ ಗುಡಿಯೂ ಇದೆ. ಗಣಪನ ಗುಡಿನ ಹಿಂಭಾಗದಲ್ಲಿ ಸುಂದರ ಕಲಾತ್ಮಕ ಮಂಟಪ ಇದ್ದು ಅದರಲ್ಲಿ ಶಿವನ ವಿಗ್ರಹ ಮತ್ತು ಲಿಂಗವಿದೆ. ಇದನ್ನು ದೆಹಲಿಯ ಭಕ್ತರೊಬ್ಬರು ಈ ದೇವಾಲಯಕ್ಕೆ ನೀಡಿದ್ದಾರೆ. ಕಲಾತ್ಮಕ ಕೆತ್ತನೆಯಿಂದ ಕೂಡಿದ ಬೆಳ್ಳಿಯ ತಗಡಿನ ಬಾಗಿಲು ಇರುವ ಪ್ರಧಾನ ಗರ್ಭಗೃಹದಲ್ಲಿ ಮೂಷಿಕ ಪೀಠದ ಮೇಲೆ ಕುಳಿತ ವರಸಿದ್ಧಿ ವಿನಾಯಕ ಸ್ವಾಮಿಯ ವಿಗ್ರಹವಿದೆ. ಮೇಲ್ಭಾಗದ ಒಂದು ಕೈಯಲ್ಲಿ ಪಾಶವನ್ನು ಮತ್ತೊಂದು ಕೈಯಲ್ಲಿ ಅಂಕುಶವನ್ನು ಹಿಡಿದ ಈ ಗಣಪನ ಮತ್ತೆರಡು ಕೈಗಳಲ್ಲಿ ಮುರಿದ ದಂತ ಹಾಗೂ ಮೋದಕವಿದೆ. ಗಣಪನ ಹಿಂದೆ ಬೆಳ್ಳಿಯ ಪ್ರಭಾವಳಿ ಇದೆ. ಗರ್ಭಗೃಹದ ಮುಂದೆ ಮೂಷಿಕ ವಾಹನವಿದೆ. ದೇವಾಲಯದಲ್ಲಿ ಸಂಕಷ್ಟಹರ ಚತುರ್ಥಿಯ ದಿನ ಗಣಹೋಮ ಹಾಗೂ ವಿಶೇಷ ಪೂಜೆ ನಡೆಯುತ್ತದೆ. ಪ್ರತಿ ತಿಂಗಳ ಅಮಾವಾಸ್ಯೆಯಂದು ನವಗ್ರಹ ಹೋಮ ಹಾಗೂ ಪೌರ್ಣಿಮೆಯಂದು ಸತ್ಯನಾರಾಯಣ ಪೂಜೆ ನೆರವೇರುತ್ತದೆ. ನಿತ್ಯ ಗಣಪನಿಗೆ ಒಂದೊಂದು ರೀತಿಯ ಅಲಂಕಾರ ಮಾಡಲಾಗುತ್ತದೆ. ಪುಷ್ಪಾಲಂಕಾರ, ತರಕಾರಿ ಅಲಂಕಾರ, ಹಣ್ಣಿನ ಅಲಂಕಾರ, ವಿಭೂತಿ ಅಲಂಕಾರ, ಗೋಡಂಬಿ ಅಲಂಕಾರ ಹೀಗೆ ನಾನಾ ಬಗೆಯ ಅಲಂಕಾರದಲ್ಲಿ ಕಂಗೊಳಿಸುವ ಈ ಗಣಪನನ್ನು ನೋಡಲು ನಿತ್ಯ ಬರುವ ಭಕ್ತರು ಇದ್ದಾರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.